ನಮ್ಮ ಹಣೆ ಬರಹ ಅಥವಾ ವಿಧಿ ನಾವು ಹುಟ್ಟುವುದಕ್ಕಿಂತ ಮುಂಚೆಯೇ ಬರೆಯಲಾಗಿರುತ್ತಾ. ನಾವು ಹುಟ್ಟಿದ ಮೇಲೆ ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು, ಸುಖ ದುಃಖಗಳು ಹೀಗೆ ಹಲವಾರು ರೀತಿಯಲ್ಲಿ ಜರುಗುತ್ತವೆ. ಇದೆಲ್ಲವೂ ಮುಂಚೆ ನಿರ್ಧಾರವಾಗಿರುತ್ತಾ. ನಿಜವಾಗಿಯೂ ತುಂಬಾ ಜನ ನಾವು ಹುಟ್ಟುವುದಕ್ಕಿಂತ ಮುಂಚೆಯೇ ನಮ್ಮ ವಿಧಿ ಬರೆಯಲಾಗಿರುತ್ತದೆ ಎಂದು ನಂಬುತ್ತಾರೆ. ಇನ್ನೂ ಕೆಲವರು ಒಬ್ಬ ವ್ಯಕ್ತಿಯ ನಡವಳಿಕೆಗಳನ್ನು, ಅವನು ಯಾವ ಕೆಲಸವನ್ನು ಮಾಡಬೇಕು, ಅವನು ಜೀವನದಲ್ಲಿ ಹೇಗೆ ನಡೆಯಬೇಕು ಎಂದು ವಿಧಿಯೇ ನಿರ್ಧಾರ ಮಾಡುತ್ತದೆ ಎಂದು ನಂಬುತ್ತಾರೆ. ವಿಧಿಯ ಅದೃಷ್ಟ ಮತ್ತು ಕರ್ಮಗಳ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾ ಮುಖ್ಯ. ಏಕೆಂದರೆ ಒಬ್ಬ ವ್ಯಕ್ತಿಗೆ ಮುಂಚಿತವಾಗಿ ಬರೆಯಲಾಗಿರುವ ಹಣೆಬರದ ಕಾರಣದಿಂದ ಅವನು ಪಾಪ ಕರ್ಮಗಳನ್ನು ಮಾಡುತ್ತಿದ್ದಾನೆ ಅಥವಾ ಅವನು ಮಾಡುತ್ತಿರುವ ಕೆಲಸ ಕಾರ್ಯಗಳ ಮೂಲಕ ತನ್ನ ಹಣೆಬರಹವನ್ನು ತಾನೇ ಸೃಷ್ಟಿ ಮಾಡಿಕೊಳ್ಳಬಹುದಾ ಅಥವಾ ಇಲ್ವಾ ಅಂತ ತಿಳಿದುಕೊಳ್ಳುವುದಕ್ಕೆ ಈ ಒಂದು ವಿಡಿಯೋ ತುಂಬಾ ಸಹಾಯಕವಾಗಿರುತ್ತದೆ. ಹಾಗಾದರೆ ವಿಧಿಯ ಬಗ್ಗೆ ಮತ್ತು ನಮ್ಮ ಹಣೆಬರದ ಬಗ್ಗೆ ಗರುಡ ಪುರಾಣ, ಹಿಂದೂ ಗ್ರಂಥಗಳಲ್ಲಿ ಏನು ಉಲ್ಲೇಖವಿದೆ, ಆಚಾರ್ಯ ಚಾಣಕ್ಯರು ಈ ವಿದ್ಯೆಗಳ ಬಗ್ಗೆ ಚಾಣಕ್ಯ ನೀತಿಯಲ್ಲಿ ಏನು ಎಂದು ಹೇಳಿದ್ದಾರೆ, ಅದರ ಜೊತೆಗೆ ಮುಸ್ಲಿಂ, ಕ್ರೈಸ್ತ ಮತ್ತು ಇತರ ಮತಗಳಲ್ಲಿ ವಿಧಿಯ ಮತ್ತು ಹಣೆಬರಗಳ ಬಗ್ಗೆ ಏನೆಂದು ಬರೆಯಲಾಗಿದೆ ಎಂದು ನೀವು ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತೀರಾ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಳ್ಳಿ. ಹಿಂದೂ ಮತ ಗ್ರಂಥಗಳಲ್ಲಿ ಸತ್ತ ನಂತರ ಶರೀರವು ಮಾತ್ರ ನಾಶವಾಗುತ್ತದೆ, ಆದರೆ ಆತ್ಮ ಯಾವತ್ತೂ ನಾಶವಾಗುವುದಿಲ್ಲ. ಆತ್ಮಕ್ಕೆ ಎಂದಿಗೂ ಸಾವಿಲ್ಲ ಎಂದು ಹೇಳಲಾಗಿದೆ. ಮತ್ತು ಗರುಡ ಪುರಾಣದಲ್ಲಿ ಪ್ರತಿಯೊಂದು ಜೀವ ಜಂತುಗಳ ಜನ್ಮಗಳಲ್ಲಿ ಉತ್ತಮವಾದ ಜನ್ಮ ಅಂದರೆ ಅದು ಮಾನವನ ಜನ್ಮ ಅಂತ ಹೇಳಲಾಗಿದೆ. ಮನುಷ್ಯನಿಗೆ ತನ್ನ ಕರ್ಮಗಳ ಆಧಾರದ ಮೇಲೆ ಮರಣದ ನಂತರ ಮತ್ತೊಂದು ಜೀವನ ಶುರುವಾಗುತ್ತದೆ. ಅಂದರೆ ಮನುಷ್ಯ ಬದುಕಿದ್ದಾಗ ಅವನ ಜೀವನದಲ್ಲಿ ಅವನು ಮಾಡಿದಂತಹ ಒಳ್ಳೆಯ ಕೆಲಸದ ಆಧಾರದ ಮೇಲೆ ನೀವು ಯಾವ ಜನ್ಮವನ್ನು ಪಡೆಯುತ್ತೀರಿ ಎನ್ನುವುದು ನಿರ್ಣಯವಾಗಿರುತ್ತದೆ. ಇನ್ನು ಆಘಾತಕಾರಿ ವಿಷಯ ಏನೆಂದರೆ, ಗರುಡ ಪುರಾಣದ ಪ್ರಕಾರ ಯಾವ ಮನುಷ್ಯ ಮತ್ತು ಯಾವ ವ್ಯಕ್ತಿ ಧರ್ಮ, ವೇದ ಮತ್ತು ಪುರಾಣಗಳಂತಹ ಮೃತ ಗ್ರಂಥಗಳನ್ನು ಅನುಮಾನಿಸುತ್ತಾನೋ, ಹಾಗೆ ಯಾರು ದೇವರ ಮೇಲೆ ನಂಬಿಕೆ ಇಡುವುದಿಲ್ಲವೋ ಒಬ್ಬ ನಾಸ್ತಿಕನು ಮತ್ತೊಂದು ಜನ್ಮದಲ್ಲಿ ನಾಯಿಯಾಗಿ ಹುಟ್ಟುತ್ತಾನೆ ಎಂಬುದು ಬರೆಯಲಾಗಿದೆ. ಹಾಗೆ ಸ್ನೇಹ ಎಂಬ ಮುಖವಾಡ ಧರಿಸಿ ಯಾರು ತಮ್ಮ ಸ್ನೇಹಿತರಿಗೆ ದ್ರೋಹ ಮಾಡುತ್ತಾರೋ ಅಂತವರು ಮುಂದಿನ ಜನ್ಮದಲ್ಲಿ ರಣಹದ್ದಿನ ಜನ್ಮವನ್ನು ಪಡೆಯುತ್ತಾರೆ ಎಂದು ಬರೆಯಲಾಗಿದೆ. ಒಂದೊಂದಾಗಿ ಹೇಳಬೇಕು ಎಂದರೆ, ಒಬ್ಬ ವ್ಯಕ್ತಿ ಈ ಜನ್ಮದಲ್ಲಿ ಅವನು ಮಾಡುವ ಕರ್ಮಗಳ ಆಧಾರದ ಮೇಲೆ ಅವನ ಮರಣದ ನಂತರ ಪುನರ್ಜನ್ಮದಲ್ಲಿ ಅಥವಾ ಅವನ ಮತ್ತೊಂದು ಜನ್ಮದಲ್ಲಿ ಅವನಿಗೆ ಬರುವ ಕಷ್ಟಗಳು ಆ ವ್ಯಕ್ತಿ ಹುಟ್ಟುವುದಕ್ಕಿಂತ ಮುಂಚೆನೇ ನಿರ್ಣಯವಾಗಿರುತ್ತದೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಒಬ್ಬ ವ್ಯಕ್ತಿ ಅವನ ಕೆಲಸದ ಮೂಲಕ ಅವನ ಮರಣವನ್ನು ಪ್ರಭಾವಿತಗೊಳಿಸಬಹುದು. ಹಾಗೆ ಚಾಣಕ್ಯ ನೀತಿ ಶ್ಲೋಕದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟುವುದಕ್ಕಿಂತ ಮುಂಚೆಯೇ ವಿಧಿ ಅಥವಾ ಹಣೆ ಬರಹ ಅವನ ತಾಯಿ ಗರ್ಭದಲ್ಲಿ ಇರುವಾಗಲೇ ಬರೆಯಲಾಗಿರುತ್ತದೆ ಎಂದು ಹೇಳಲಾಗಿದೆ. ನೀವು ಒಮ್ಮೆ ಈ ಶ್ಲೋಕವನ್ನು ಓದಿ. ಇದರ ಅರ್ಥ ಏನೆಂದರೆ, ಈ ಭೂಮಿ ಮೇಲೆ ಜೀವಿಸುವ ಪ್ರತಿಯೊಂದು ವ್ಯಕ್ತಿಗೂ ಈ 5 ವಿಷಯಗಳು ಅಂದರೆ ವಯಸ್ಸು, ಕರ್ಮ, ಸಂಪಾದನೆ, ಜ್ಞಾನ ಮತ್ತು ಮರಣದ ಸಮಯ, ಇದೆಲ್ಲವೂ ಕೂಡ ಆ ವ್ಯಕ್ತಿ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಅವನ ಹಣೆಯ ಬರದಲ್ಲಿ ಅಥವಾ ಅವನ ವಿದ್ಯೆಯಲ್ಲಿ ಬರೆಯಲಾಗಿರುತ್ತದೆ ಎಂದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಪ್ರತಿ ವ್ಯಕ್ತಿ ತನ್ನ ಕರ್ಮಗಳಿಂದ ಸುಖ ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಈಗ ಅನುಭವಿಸುತ್ತಿರುವ ಅಂತಹ ಕರ್ಮಗಳು ಹಾಗೂ ಕಷ್ಟಗಳೆಲ್ಲವೂ ನಾವು ಪೂರ್ವ ಜನ್ಮಗಳಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳಿಂದಲೇ ಇದೆಲ್ಲವೂ ನಮ್ಮ ಜೀವನದಲ್ಲಿ ನಡೆಯುತ್ತದೆ ಎಂದು ವಿವರಿಸಿದ್ದಾರೆ. ನಾನು ನಿಮಗೆ ಮುಂಚೆ ಹೇಳಿದೆ, ಆಚಾರ್ಯ ಚಾಣಕ್ಯರ ಶ್ಲೋಕದ ಪ್ರಕಾರ ಹುಟ್ಟುವಂತ ಮಗುವಿನ ವಿಧಿಯಲ್ಲಿ ಅವನು ತುಂಬಾ ಶ್ರೀಮಂತನಾಗಬಹುದಾ ಇಲ್ಲವಾ, ಅವನು ಎಲ್ಲಿಯವರೆಗೆ ವಿದ್ಯಾಭ್ಯಾಸ ಮಾಡುತ್ತಾನೆ, ಇದೆಲ್ಲವೂ ಮಗು ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಿರ್ಣಯವಾಗಿರುತ್ತದೆ. ಇನ್ನು ಆಶ್ಚರ್ಯಕರ ಸಂಗತಿ ಏನೆಂದರೆ, ಚಾಣಕ್ಯರ ಪ್ರಕಾರ ಮಾನವನ ಜೀವನದಲ್ಲಿ ಸುಮಾರು 101 ಬಾರಿ ಮರಣವು ಸಂಭವಿಸುವುದಕ್ಕೆ ಅವಕಾಶವಿರುತ್ತದೆ. ಅವುಗಳಲ್ಲಿ ಒಂದು ಅಕಾಲ ಮರಣ, ಮತ್ತೊಂದು ಕಾಲ ಮರಣ. ಅಕಾಲ ಮರಣವನ್ನು ಕರ್ಮಗಳು ಮತ್ತು ಸುಖ ಸಂತೋಷಗಳಿಂದ ಬದಲಾಯಿಸಬಹುದು, ಆದರೆ ಕಾಲ ಮರಣವನ್ನು ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. ಈ ವಿಷಯದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಏನೆಂದು ಹೇಳಿದ್ದಾರೆ ಅಂತ ಈಗ ನೋಡೋಣ. ಮಾನವನ ಹಣೆಬರಹ ಅಥವಾ ವಿಧಿಯನ್ನು ಯಾವುದು ನಿರ್ಧಾರ ಮಾಡುತ್ತದೆ ಅಂತ ಭಗವದ್ಗೀತೆ ಪ್ರಕಾರ ನೋಡುವುದಾದರೆ, ಮನುಷ್ಯ ತನ್ನ ವಿಧಿಯನ್ನು ತಾನೇ ಸೃಷ್ಟಿ ಮಾಡಿಕೊಳ್ಳುತ್ತಾನೆ. ನಮ್ಮ ಜೀವನದಲ್ಲಿ ನಾವು ಇಡುವಂತಹ ಪ್ರತಿಯೊಂದು ಹೆಜ್ಜೆಯು ನಮ್ಮ ಕೆಲಸಗಳೇ ನಮ್ಮ ವಿಧಿ ನಿರ್ಧಾರ ಮಾಡುತ್ತದೆ ಎಂದು ತಿಳಿಸಲಾಗಿದೆ. ಇದಕ್ಕೆ ಉತ್ತಮವಾದ ಉದಾಹರಣೆ ಎಂದರೆ ಶ್ರೀಕೃಷ್ಣ ಪರಮಾತ್ಮನ ಜನನದ ಕಥೆ. ಕಂಸನು ಭವಿಷ್ಯವಾಣಿಯ ಮೂಲಕ ಅವನ ಮರಣದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮನಿಂದ ನಾನು ಸಾಯುತ್ತೇನೆ ಎಂದು ವಿಷಯ ತಿಳಿದ. ಹಾಗೆ ಅವನು ಶ್ರೀಕೃಷ್ಣ ಪರಮಾತ್ಮನನ್ನು ಕೊಲ್ಲಬೇಕು ಎಂದುಕೊಳ್ಳುತ್ತಾನೆ. ಇದರಿಂದ ಕಂಸನು ಧರ್ಮದ ಹಾದಿಯಿಂದ ದೂರ ಸರಿದು ಅಧರ್ಮದ ಹಾದಿಯಲ್ಲಿ ಹಿಡಿಯುತ್ತಾನೆ. ಹಲವಾರು ಪಾಪ ಕರ್ಮಗಳನ್ನು ಮಾಡುತ್ತಾನೆ. ಹೀಗೆ ತನ್ನ ಮರಣದಿಂದ ತಪ್ಪಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ಕೊನೆಗೆ ವಿದ್ಯೆ ಪ್ರಕಾರವೇ ಶ್ರೀಕೃಷ್ಣ ಪರಮಾತ್ಮನಿಂದಲೇ ಸಾವನ್ನಪ್ಪುತ್ತಾನೆ. ಸನಾತನ ಧರ್ಮ ಗ್ರಂಥಗಳು ಮತ್ತು ಪುರಾಣದ ಪ್ರಕಾರ ಕಂಸನು ಮಾತ್ರ ಅಲ್ಲದೆ ಈ ಪ್ರಪಂಚದಲ್ಲಿ ಜನಿಸಿದ ಪ್ರತಿ ಜೀವಿಯ ಹಣೆಬರಹ ಅಥವಾ ವಿಧಿ ಅವರು ಹುಟ್ಟುವುದಕ್ಕಿಂತ ಮುಂಚೆ ನಿಶ್ಚಿತವಾಗಿರುತ್ತದೆ. ಒಬ್ಬ ವ್ಯಕ್ತಿ ಯಾವಾಗ ಹುಟ್ಟುತ್ತಾನೆ, ಅವನು ಏನೇನು ಮಾಡುತ್ತಾನೆ ಮತ್ತು ಅವನ ಜೀವನದಲ್ಲಿ ಏನೆಲ್ಲ ನಡೆಯುತ್ತದೆ, ಇದೆಲ್ಲವೂ ಅವನು ಹುಟ್ಟುವುದಕ್ಕಿಂತ ಮುಂಚೆಯೇ ಲಿಖಿತವಾಗಿರುತ್ತದೆ. ಅದರ ಪ್ರಕಾರವಾಗಿಯೇ ಅವನು ಬದುಕು ಶುರುವಾಗುತ್ತದೆ. ಆದರೆ ನಾವು ಇದೆಲ್ಲವೂ ವಿಧಿ ಮಾತ್ರ ನಿರ್ಧಾರ ಮಾಡುತ್ತದೆ ಎಂದು ಅಂದುಕೊಳ್ಳಬಹುದು, ಆದರೆ ಅದು ನಿಜವಲ್ಲ. ಏಕೆಂದರೆ ವಿಧಿಯನ್ನು ಕರ್ಮಗಳಿಂದಲೂ ಕೂಡ ಬದಲಾಯಿಸಬಹುದು. ಇಸ್ಲಾಂ ಧರ್ಮದಲ್ಲಿ ವಿಧಿಯನ್ನು ಕಿಸ್ಮತ್ ಎಂದು ಕರೆಯಲಾಗುತ್ತದೆ. ಕುರಾನ್ ಪ್ರಕಾರ ನಮ್ಮ ಹಣೆಬರ ಅನ್ನೋದು ಅಥವಾ ವಿಧಿ ಅನ್ನೋದು ಅಲ್ಲನ ಇಷ್ಟದ ಪ್ರಕಾರವೇ ನಡೆಯುತ್ತದೆ. ಆದರೆ ಹಿಂದೂ ಧರ್ಮದಲ್ಲಿ ವಿಧಿಯನ್ನು ಪ್ರಾರಂಭ ಎಂದು ತೋರಿಸಲಾಗುತ್ತದೆ. ಪ್ರಾರಬ್ಧ ಎಂದರೆ ನಮ್ಮ ಪ್ರಸ್ತುತ ಜೀವನದ ಹಿಂದಿನ ಜನ್ಮದಲ್ಲಿ ಸೂಚಿಸಲಾದಂತಹ ಅನುಕೂಲ ಅಥವಾ ಪ್ರತಿ ಅನುಕೂಲಗಳ ಕರ್ಮಗಳ ಪ್ರತಿಫಲವಷ್ಟೇ. ಇದರ ಅರ್ಥ ನಮ್ಮ ಕೆಲಸದ ಮೇಲೆ ಇರಬೇಕು, ಅದರ ಜೊತೆಗೆ ನಮ್ಮ ವಿಧಿಯನ್ನು ಕೂಡ ಅಂಗೀಕರಿಸಬೇಕು. ಬೈಬಲ್ ಪ್ರಕಾರ ನಮ್ಮ ಪ್ರಪಂಚದಲ್ಲಿ ವಿಧಿ
ವಿಧಿಯು ಕರ್ಮಗಳಿಗಿಂತ ಮುಖ್ಯವಾದ ಪಾತ್ರವನ್ನು ಹೊಂದಿದೆ. ದೇವರು ತನ್ನ ಪ್ರಜೆಗಳನ್ನು ಅವರ ನಡತೆ ಕ್ರಿಯೆಗಳನ್ನು ಕೊಂಡು ತನ್ನೊಂದಿಗೆ ಇರಿಸಿಕೊಳ್ಳುತ್ತಾನೆ ಮತ್ತು ಅವನ ಹಣೆಬರಹ ಅವರ ವಿಧಿಗಿಂತ ತನ್ನ ಕೆಲಸಗಳ ಮೇಲೆ ನಂಬಿಕೆ ಇಡುತ್ತಾರೋ ಅಂತಹ ವ್ಯಕ್ತಿಯನ್ನು ಅವನ ಪ್ರತಿಯೊಂದು ಸಂಕಷ್ಟಗಳಿಂದಲೂ ದೇವರು ಕಾಪಾಡುತ್ತಾನೆ ಎಂದು ಬೈಬಲ್ ಹೇಳುತ್ತದೆ. ಹಾಗಾದ್ರೆ ಕರ್ಮ ಮತ್ತು ವಿಧಿಯ ನಡುವೆ ಯಾವುದು ತುಂಬಾ ಶಕ್ತಿಶಾಲಿ ಮತ್ತು ಯಾವುದು ತುಂಬಾ ಮುಖ್ಯವಾದದ್ದು ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಹೇಳಬೇಕೆಂದರೆ ಇದು ತುಂಬಾ ವಿವಾದಾತ್ಮಕ ಪ್ರಶ್ನೆ. ಕೆಲವೊಂದಿಷ್ಟು ಜನ ಹೇಳುತ್ತಾರೆ ಕರ್ಮ ತುಂಬಾ ಮುಖ್ಯವಾದದ್ದು ಅಂತ, ಇನ್ನು ಕೆಲವರು ವಿಧಿ ಅತ್ಯಂತ ಮುಖ್ಯವಾದದ್ದು ಅಂತ ಹೇಳುತ್ತಾರೆ. ಆದ್ರೆ ಅವುಗಳ ಪ್ರಕಾರ ವಿಧಿಗಿಂತ ಕರ್ಮ ತುಂಬಾ ಮುಖ್ಯವಾದದ್ದು ಅಂತ ಹೇಳಲಾಗಿದೆ. ನಿಜಕ್ಕೂ ನಾವು ಮಾಡುವಂತ ಕೆಲಸ ಮತ್ತು ಕರ್ಮಗಳ ಮೂಲಕ ನಾವು ವಿಧಿಯನ್ನು ಬದಲಾಯಿಸಬಹುದು. ಆದ್ರೆ ನನ್ನ ಪ್ರಕಾರ ಕರ್ಮ ಮತ್ತು ವಿಧಿ ಇವೆರಡೂ ಕೂಡ ತುಂಬಾ ಮುಖ್ಯ ಅಂತ ಹೇಳುತ್ತೀನಿ. ಏಕೆಂದ್ರೆ ವಿಧಿ ಎನ್ನುವುದು ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ, ಆದ್ರೆ ಕರ್ಮ ಅನ್ನೋದು ನಮ್ಮ ನಿಯಂತ್ರಣದಲ್ಲಿ ಇರುತ್ತದೆ. ಆದ್ದರಿಂದ ನಾವು ಮಾಡುವ ಒಳ್ಳೆಯ ಕೆಲಸಗಳಿಂದ ನಮ್ಮ ವಿಧಿಯನ್ನು ಬದಲಾಯಿಸಿಕೊಳ್ಳುವಂತಹ ಶಕ್ತಿಯನ್ನು ಭಗವಂತನು ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ಕರ್ಮ ಮತ್ತು ವಿಧಿ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾದದ್ದು. ಹೇಗೆ ಅರ್ಥ ಮಾಡಿಕೊಂಡು ಬಳಸಿಕೊಳ್ಳುತ್ತೇವೆ ಅನ್ನೋದು ನಮ್ಮ ಕೈಯಲ್ಲಿ ಇರುತ್ತದೆ. ಈ ವಿಡಿಯೋನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ ಅನಿಸಬಹುದು, ಆದರೆ ಪ್ರಯತ್ನ ಪಟ್ಟು ಅರ್ಥ ಮಾಡಿಕೊಂಡರೆ ನಿಜಕ್ಕೂ ನಿಮಗೆ ತುಂಬಾ ಉಪಯೋಗವಾಗಿರುತ್ತದೆ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.